ಇದು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಫಾರ್ ವಿಮೆನ್ ಬಲ್ಮಠ. ಇಲ್ಲಿಯ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ಒಂದು ವಾರ್ಷಿಕವಾಗಿ ನಡೆಯುವಂತಹ ವರ್ಷಾವಧಿ ಫೈನಲ್ ಇಯರ್ BCA ವಿದ್ಯಾರ್ಥಿಗಳಿಂದ ಪ್ರಾಜೆಕ್ಟ್ ಎಕ್ಸ್ಪೋ. ಇದು ಅವರ BCA ಡಿಗ್ರಿ ಪೂರೈಸಲು ಮಾಡಲೇಬೇಕಾಗಿರುವಂತಹ ಪ್ರಾಜೆಕ್ಟ್ಗಳು. ಇದನ್ನು ಕಾಲೇಜಿನ ಲೆವೆಲಿನಲ್ಲಿಯೇ ಒಂದು ಎಕ್ಸ್ಪೋ ನಡೆಸುತ್ತಾರೆ. ಈ ವಿಷಯದಲ್ಲಿ ಅವರು ಎಷ್ಟೊಂದು ಮುತುವರ್ಜಿಯಿಂದ ಬಹಳ ಆಸಕ್ತಿಯಿಂದ ಮಾಡಿರುವಂತಹ ಲೈವ್ ಪ್ರಾಜೆಕ್ಟ್ಸ್, ವರ್ಕಿಂಗ್ ಪ್ರಾಜೆಕ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಹಳ ಎಂಥೂಸಿಯಾಸ್ಟಿಕ್ ಆಗಿ ಮಾಡುವಂತಹ ಈ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಎಕ್ಸ್ಪೋದ ಕೆಲವು ಝಲಕುಗಳು ಇಲ್ಲಿದೆ. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ನಾನು ಇಲ್ಲಿ BCA ವಿದ್ಯಾರ್ಥಿಗಳಿಗೆ ಉಪನ್ಯಾಸಕಿಯಾಗಿದ್ದು, ನನಗೆ ಈ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡುವಂತಹ ಅವಕಾಶ ಕೂಡ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹೀಗೆ ನಮ್ಮ ವಿದ್ಯಾರ್ಥಿಗಳು ಏನೆಲ್ಲ ಪ್ರಾಜೆಕ್ಟ್ ಮಾಡಿದರು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇಂತಹ ಒಂದು ವಿದ್ಯಾರ್ಥಿಗಳ ಪ್ರಯತ್ನದ ಪ್ರಯೋಗದ ಫಲ ಎಂದು ಹೇಳಲಾಗುವಂತಹ ಪ್ರಾಜೆಕ್ಟ್ಸ್. ಇದನ್ನು ನೋಡೋಣ ಬನ್ನಿ. ಗುಂಪುಗಳಾಗಿ 2 ಅಥವಾ 3 ವಿದ್ಯಾರ್ಥಿಗಳಾಗಿ ಮಾಡುವಂತಹ ಈ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಟಾಪಿಕ್ಗಳನ್ನು ಹೊಂದಿದೆ. ಅದರಲ್ಲಿ ನೋಡಿ, ಉದಾಹರಣೆಗಾಗಿ ಇದು ವೆಂಡರ್ ಝೋನ್, ಅಂದರೆ ಫ್ಲಿಪ್ಕಾರ್ಟಿನ ಥರ ಕೊಳ್ಳುವ ಮತ್ತು ಕೊಡುವಂತಹ ಎರಡರ ಮಧ್ಯೆ ಹೊಂದಿಯಾಗಿ ಕೆಲಸ ಮಾಡುವಂತಹ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಹಾಗೆಯೇ ಹಾಸ್ಟೆಲ್ ಮ್ಯಾನೇಜ್ಮೆಂಟ್, ಬ್ಯಾಂಕ್ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್, ಈಕೋ ಝೋನ್, ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ಅವರವರ ಆಸಕ್ತಿಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳು ಪೂರೈಸುತ್ತಾರೆ. ಇದೊಂದು ಅವರ BCAಯಲ್ಲಿ ಕಲಿತಿರುವಂತಹ ಕೋಡಿಂಗನ್ನು ಬಳಸಿಕೊಂಡು ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತದೆ, ಹೇಗೆ ಅದು ಜನಸಾಮಾನ್ಯರಿಗೆ ತಲುಪುತ್ತದೆ ಎಂಬುದನ್ನು ಈ ಪ್ರಾಜೆಕ್ಟ್ಗಳು ಅವರಿಗೆ ತಿಳಿಸಿಕೊಡುತ್ತದೆ. ಇದು ಲಿಬ್ ಝೋನ್, ಲೈಬ್ರರಿಯಲ್ಲಿ ಯಾವ ಥರ ಸಿಸ್ಟಮನ್ನು ಮೇಂಟೈನ್ ಮಾಡ್ಬೋದು, ಹಾಗೆಯೇ ಆನ್ಲೈನ್ನಲ್ಲಿ ಲೈಬ್ರರಿ ಬುಕ್ಗಳನ್ನು ಬುಕ್ ಮಾಡೋದಿರಬಹುದು, ಓದುವುದಿರಬಹುದು, ಅಥವಾ ಅದರ ಪೇಮೆಂಟ್ ಕೊಡುವುದಿರಬಹುದು, ಅದನ್ನು ಆನ್ಲೈನ್ನಲ್ಲಿ ಮಾಡುವಂತಹ ಅವಕಾಶ ಮಾಡುವಂತಹ ಲಿಬ್ ಝೋನ್. ಹೀಗೆಯೇ ಬೇರೆ ಬೇರೆ ವಿಷಯಗಳೊಂದಿಗೆ ಈ ಪ್ರಾಜೆಕ್ಟ್ಗಳು ಇರುತ್ತವೆ. ರೈತರಿಂದ ಗ್ರಾಹಕರಿಗೆ ಸೇಲ್ ಮಾಡುವಂಥ ಅವಕಾಶ ಇ-ಕಾಮರ್ಸ್. ತರಗತಿಯಲ್ಲಿ ಅವರು ಕಲಿತಿರುವಂತಹ ಯಾವುದಾದರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಡೇಟಾಬೇಸ್ ಇರುವಂಥದ್ದು, ಇದನ್ನು ಉಪಯೋಗಿಸಿ ಅವರವರ ಆಸಕ್ತಿಗೆ ತಕ್ಕುದಾದ, ಅವರ ಸಮಯಾವಕಾಶಕ್ಕೆ ತಕ್ಕುದಾದ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡುವುದು. ಆ ಪ್ರಾಜೆಕ್ಟ್ಗಳನ್ನು ಕಾಲೇಜಿನ ಬೇರೆ ಡಿಪಾರ್ಟ್ಮೆಂಟಿನ ಲೆಕ್ಚರರ್ಸ್, ಪ್ರೊಫೆಸರ್ಸ್ ಅಥವಾ ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ತಿಳಿಸಿಕೊಡಲಾಗಿ ಈ ವಿಶೇಷವಾದ ಪ್ರಾಜೆಕ್ಟ್ ಎಕ್ಸ್ಪೋ ಪ್ರೋಗ್ರಾಮನ್ನು ವರ್ಷವೂ ನಾವು ನಡೆಸಿಕೊಡುತ್ತೇವೆ.
ಹೇಗನಿಸಿತ್ತು ಮೇಡಮ್? ಫೈನಲ್ ಇಯರ್ BCA 6 ಸೆಮಿಸ್ಟರ್ನ ಪ್ರಾಜೆಕ್ಟ್ ಮಿನಿ ಪ್ರಾಜೆಕ್ಟ್ ಏನಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ನನಗೆ ತುಂಬಾ ಖುಷಿ ಆಯಿತು. ಅದನ್ನು ಇನ್ನಷ್ಟು ಡೆವಲಪ್ ಮಾಡಿದೆ ಅಂತ ಐಡಿಯಾಸ್ ಇಷ್ಟ ತನಕ ಬೇರೆ ಎಲ್ಲೂ ನಾನು ನೋಡಿಲ್ಲ. ಉದಾಹರಣೆ ಹಾಸ್ಟೆಲ್ ಹಬ್ ಹೇಳೋದು ಹೊಸದು, ಮತ್ತು ಇಕೋಮಾರ್ಟ್ ಎನ್ನುವಂಥ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟಿನ ವೆಬ್ಸೈಟ್, ಇಂಥದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಡೆವಲಪ್ ಮಾಡಿ ಮುಂದೆ ಅವರದ್ದೇ ಒಂದು ಸ್ಟಾರ್ಟಪ್ಪಿಗೆ ಪ್ರೋತ್ಸಾಹ ಸಿಗಲಿ ಅಂತ ನನ್ನ ಆಶಯ. ಎಲ್ಲರೂ ಸೇರಿ ತುಂಬ ಎಫರ್ಟ್ ಮಾಡಿದ್ದೀರಿ ಎಲ್ಲ ಫ್ಯಾಕಲ್ಟಿ BCA ಡಿಪಾರ್ಟ್ಮೆಂಟಿಗೂ. ಸೊ ಐ ಕಂಗ್ರ್ಯಾಚುಲೇಟ್ ಆಲ್ ದ ಫ್ಯಾಕಲ್ಟಿ ಆ್ಯಂಡ್ ಸ್ಟೂಡೆಂಟ್ಸ್ ಆಫ್ BCA ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಒಳ್ಳೆ ಮಾತನಾಡಿ ಪ್ರೋತ್ಸಾಹಿಸಿದ ಮೇಡಮ್ ನಿಮಗೂ ಧನ್ಯವಾದಗಳು. ಹಾಗೆ ಇಲ್ಲಿಗೆ ಬಂದು ಸಹಕರಿಸಿದ ಎಲ್ಲ ಆತ್ಮೀಯ ಸಹೋದ್ಯೋಗಿಗಳಿಗೂ ಧನ್ಯವಾದಗಳು. ಪ್ರಾಂಶುಪಾಲರ ಆಗಮನ ಮತ್ತು ಅವರ ಕೆಲವು ಟಿಪ್ಸ್ ಆ್ಯಂಡ್ ಪ್ರೋತ್ಸಾಹ. ಫೋಟೋ ಸೆಷನ್ ಜೊತೆ ಈ ಕಾರ್ಯಕ್ರಮದ ಮುಕ್ತಾಯ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಒಂದು ಥಮ್ಸ್ ಅಪ್ ಏನಾದರೂ